ರಾಜಕೀಯ ಅಂದ್ರೆ ಬರೀ ಭಾಷಣಗಳಲ್ಲ, ಅದು ಸಂಖ್ಯೆಗಳ ಆಟ. ಆದ್ರೆ ಈ ಸಂಖ್ಯೆಗಳು ಬರೀ ಅಂಕಿಗಳಲ್ಲ, ಅವು ಜನರ ಕಥೆಗಳನ್ನ ಹೇಳ್ತವೆ. ಇವತ್ತು ನಾವು ಕರ್ನಾಟಕದ ಯಾದಗಿರಿ ಕ್ಷೇತ್ರದ ಆಳಕ್ಕಿಳಿದು ಡೇಟಾದ ಕಣ್ಣಿನಿಂದ ಅಲ್ಲಿನ ರಾಜಕೀಯ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಕರ್ನಾಟಕದ ನಕ್ಷೆ, ಮತ್ತು ಇದರಲ್ಲಿ ನೀವು ನೋಡ್ತಾ ಇರೋದು ಯಾದಗಿರಿ ಕ್ಷೇತ್ರ. ರಾಜ್ಯದ ರಾಜಕೀಯದಲ್ಲಿ ಇದಕ್ಕೊಂದು ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ. ಇವತ್ತು ನಮ್ಮ ಚರ್ಚೆಯ ಕೇಂದ್ರಬಿಂದು ಇದೇ. ಇವತ್ತಿನ ನಮ್ಮ ಈ ಚರ್ಚೆ ಒಂದು ಕ್ರಮಬದ್ಧವಾದ ಹಾದಿಯಲ್ಲಿ ಸಾಗುತ್ತೆ. ಮೊದಲು ಕ್ಷೇತ್ರದ ನಾಡಿಮಿಡಿತ, ಆಮೇಲೆ 2023ರ ಫಲಿತಾಂಶ, ಸೋಲಿಗೆ ಕಾರಣಗಳು, ಗೆಲುವಿನಿಂದ ಕಲಿಯಬೇಕಾದ ಪಾಠಗಳು, ಆಡಳಿತಕ್ಕೆ ಒಂದು ನೀಲನಕ್ಷೆ. ಹೀಗೆ ಒಂದೊಂದಾಗಿ ಡೇಟಾ ಇಟ್ಕೊಂಡು ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಅಲ್ಲಿನ ಜನರನ್ನ, ಆ ಮಣ್ಣನ್ನ ಅರ್ಥ ಮಾಡ್ಕೋಬೇಕು. ಅದೇ ಯಾದಗಿರಿಯ ನಾಡಿಮುಡಿತ. ಯಾದಗಿರಿ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ಮೊದಲನೇ ಮತ್ತು ಅತೀ ಮುಖ್ಯವಾದ ವಿಷಯ ಅಂದ್ರೆ, ಇದು ಬಹುತೇಕ ಒಂದು ಗ್ರಾಮೀಣ ಕ್ಷೇತ್ರ. ನೋಡಿ, ಸುಮಾರು 75%, ಅಂದ್ರೆ 10ರಲ್ಲಿ 7 ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಹಾಗಾದರೆ ರಾಜಕೀಯ ಚರ್ಚೆ ಎಲ್ಲಿಂದ ಶುರುವಾಗಬೇಕು? ಸಹಜವಾಗಿಯೇ ನೀರು, ಕೃಷಿ ಮತ್ತು ಸ್ಥಳೀಯ ಉದ್ಯೋಗದಿಂದಾನೆ. ಈಗ ಇಲ್ಲಿನ ಸಾಮಾಜಿಕ ರಚನೆಯನ್ನ ನೋಡಿ. ಸುಮಾರು 25% SC, 7.5% ST ಮತ್ತೆ 14% ಅಲ್ಪಸಂಖ್ಯಾತರು. ಅಂದ್ರೆ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ಈ ವರ್ಗಗಳಿಗೆ ಸೇರಿದೆ. ಇದು ರಾಜಕೀಯ ಪಕ್ಷಗಳಿಗೆ ಒಂದ್ ರೀತಿ ಎರಡೂ ಅಲಗಿನ ಕತ್ತಿಯಿದ್ದ ಹಾಗೆ. ಮತಗಳನ್ನ ಒಗ್ಗೂಡಿಸೋಕೆ ಇದೊಂದು ದೊಡ್ಡ ಅವಕಾಶ, ಆದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದು ಅಷ್ಟೇ ದೊಡ್ಡ ಸವಾಲ್ ಕೂಡ. ಈ ಸಂಖ್ಯೆ 100ಕ್ಕೆ 70. ಇದು ಯಾದಗಿರಿಯ ಸಂಪೂರ್ಣ ಕಥೆಯನ್ನ ಒಂದೇ ಅಂಕಿಯಲ್ಲಿ ಹೇಳುತ್ತೆ. ಇದು ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್, ಅಂದ್ರೆ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರ ಎಷ್ಟು ಹಿಂದಿದೆ ಅನ್ನೋದರ ಅಳತೆಗೋಲು. ನೀರು, ಕೆಲಸ, ಮೂಲಸೌಕರ್ಯ ಹೀಗೆ ಪ್ರತಿಯೊಂದರಲ್ಲೂ ದೊಡ್ಡ ಕೊರತೆ ಇದೆ ಅಂತ ಈ ಸಂಖ್ಯೆ ಸ್ಪಷ್ಟವಾಗಿ ತೋರಿಸ್ತಿದೆ. ಅಭಿವೃದ್ಧಿಯ ಕೊರತೆ ಶಿಕ್ಷಣದಲ್ಲೂ ಕಾಣಿಸುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ನೋಡಿ, ಗಂಡಸರಲ್ಲಿ ಸಾಕ್ಷರತೆ 58% ಇದ್ರೆ ಹೆಂಗಸರಲ್ಲಿ ಅದು ಕೇವಲ 40%. ಇದು ಬರೀ ಒಂದು ಅಂಕಿಅಂಶ ಅಲ್ಲ, ಇದು ಒಂದು ತಲೆಮಾರಿನ ಅವಕಾಶಗಳನ್ನ ಕಸಿದುಕೊಳ್ತಿರುವ ಆಳವಾದ ಸಾಮಾಜಿಕ ಸಮಸ್ಯೆಯ ಸೂಚಕ. ಸರಿ, ಇಷ್ಟೆಲ್ಲ ಸಾಮಾಜಿಕ ಆರ್ಥಿಕ ಸವಾಲುಗಳ ಮಧ್ಯೆ 2023ರ ಚುನಾವಣೆಯಲ್ಲಿ ಯಾದಗಿರಿಯ ಜನ ಕೊಟ್ಟ ತೀರ್ಪು ಏನು? 2018ಕ್ಕೆ ಹೋಲಿಸಿದ್ರೆ 5 ವರ್ಷದಲ್ಲಿ ರಾಜಕೀಯ ಚಿತ್ರಣ ಪೂರ್ತಿ ತಲೆಕೆಳಗಾಗಿದ್ದು ಹೇಗೆ? ಬನ್ನಿ ಆ ಕಥೆಯನ್ನ ನೋಡೋಣ. ಈ ಸಂಖ್ಯೆಗಳನ್ನ ಒಮ್ಮೆ ಗಮನವಿಟ್ಟು ನೋಡಿ. 2018ರಲ್ಲಿ ಬಿಜೆಪಿ ಸುಮಾರು 12,000 ಮತಗಳ ದೊಡ್ಡ ಅಂತರದಿಂದ ಗೆದ್ದಿತ್ತು. ಅದೊಂದು ಸುಲಭ ಗೆಲುವು. ಆದ್ರೆ ಕೇವಲ 5 ವರ್ಷಗಳಲ್ಲಿ 2023ರಲ್ಲಿ ಅದೇ ಅಭ್ಯರ್ಥಿ ಸುಮಾರು 3,600 ಮತಗಳಿಂದ ಸೋಲ್ತಾರೆ. ಅಂದ್ರೆ ಗೆಲುವಿನಿಂದ ಸೋಲಿಗೆ ಆದ ಅಂತರವನ್ನ ಗಮನಿಸಿದ್ರೆ ಸುಮಾರು 16,000 ಮತಗಳ ಸ್ವಿಂಗ್ ಆಗಿದೆ. ಇದು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ. ಹಾಗಾದ್ರೆ ಈ 16,000 ಮತಗಳು ಎಲ್ಲಿಗೆ ಹೋದ್ವು? ಈ ಚಾರ್ಟ್ ಅದಕ್ಕೆ ಉತ್ತರ ಕೊಡುತ್ತೆ. ನೋಡಿ, ಬಿಜೆಪಿಯ ವೋಟ್ ಶೇರ್ ಸುಮಾರು 10-11% ಕಮ್ಮಿ ಆಡಿದೆ. ಅದೇ ಹೊತ್ತಿಗೆ ಒಬ್ಬ ಹೊಸ ಸ್ವತಂತ್ರ ಅಭ್ಯರ್ಥಿ ಎಂಟ್ರಿ ಕೊಟ್ಟು ಒಟ್ಟು ಮತಗಳಲ್ಲಿ ಸುಮಾರು 24%, ಅಂದ್ರೆ ಕಾಲು ಭಾಗದಷ್ಟು ಮತಗಳನ್ನ ಬಾಚಿಕೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವರೇ ಇಲ್ಲಿ ಗೇಮ್ ಚೇಂಜರ್. ಒಟ್ಟಾರೆಯಾಗಿ ಹೇಳೋದಾದ್ರೆ 2023ರ ಫಲಿತಾಂಶವನ್ನ 3 ಅಂಶಗಳು ನಿರ್ಧರಿಸಿದ್ವು. 1, ಮತದಾನದ ಪ್ರಮಾಣ ಜಾಸ್ತಿಯಾಗಿದ್ದು. 2, ಆಡಳಿತ ಪಕ್ಷದ ಮತಗಳು ಕಮ್ಮಿಯಾಗಿದ್ದು. ಮತ್ತು 3ನೇದು ಹಾಗೂ ಅತಿ ಮುಖ್ಯವಾದದ್ದು, ಈ ಸ್ವತಂತ್ರ ಅಭ್ಯರ್ಥಿಯಿಂದಾದ ಮತಗಳ ವಿಭಜನೆ. ಸರಿ, ಏನಾಯ್ತು ಅನ್ನೋದನ್ನು ನಮಗೀಗ ಸ್ಪಷ್ಟವಾಗಿದೆ. ಆದರೆ ರಾಜಕೀಯ ವಿಶ್ಲೇಷಣೆಯಲ್ಲಿ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಯಾಕೆ ಹೀಗಾಯ್ತು ಅನ್ನೋದು. ಆ ಸಂಖ್ಯೆಗಳ ಹಿಂದಿನ ಕಾರಣಗಳನ್ನೇ ಈಗ ಹುಡುಕೋಣ ಬನ್ನಿ. ಯಾವುದೇ ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಾಟ್ ಅನಾಲಿಸಿಸ್ ಒಂದು ಒಳ್ಳೆ ಚೌಕಟ್ಟು. ಅಂದ್ರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತು ಥ್ರೆಟ್. ಯಾದಗಿರಿ ವಿಷಯದಲ್ಲಿ ಪಕ್ಷದ ಸಂಘಟನೆ ಒಂದು ದೊಡ್ಡ ಸ್ಟ್ರೆಂತ್ ಆಗಿತ್ತು. ಆದರೆ ಆಡಳಿತ ವಿರೋಧಿ ಅಲೆ, ಅದರಲ್ಲೂ ಗ್ರಾಮೀಣ ಭಾಗದ ಜನರ ಅಸಮಾಧಾನ ಒಂದು ದೊಡ್ಡ ವೀಕ್ನೆಸ್ ಆಗಿ ಪರಿಣಮಿಸಿತು. ಈ ಅಸಮಾಧಾನಕ್ಕೆ ಕಾರಣಗಳು ತುಂಬಾ ಆಳವಾಗಿದ್ವು. ದಶಕಗಳಿಂದ ಕಾಡುತ್ತಿರುವ ನೀರಿನ ಸಮಸ್ಯೆ, ಯುವಕರಿಗೆ ಕೆಲ್ಸ ಇಲ್ಲ ಅನ್ನೋ ಹತಾಶೆ, ಹಳ್ಳಿಗಳಿಗೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲದಿರೋದು, ಇವೆಲ್ಲ ಬರೀ ಅಭಿವೃದ್ಧಿಯ ಅಂಕಿಅಂಶಗಳಲ್ಲ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ. ಜನರಿಗೆ ದಿನನಿತ್ಯದ ಬದುಕಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಸಿಗದೇ ಇದ್ದಾಗ ಅದು ಅವರ ಘನತೆಗೆ ಧಕ್ಕೆ ತರುತ್ತೆ.
ಆಗ ಆ ಅಸಮಾಧಾನವೇ ಒಂದು ರಾಜಕೀಯ ಬದಲಾವಣೆಯ ಅಲೆಯಾಗಿ ರೂಪುಗೊಳ್ಳುತ್ತೆ. ಯಾದಗಿರಿಯಲ್ಲಿ ಈ ರೀತಿಯಾಗಿದ್ರೆ ಬೇರೆ ಕಡೆ ಪರಿಸ್ಥಿತಿ ಹೇಗಿತ್ತು? ಒಂದೇ ಪಕ್ಷ, ಒಂದೇ ರೀತಿಯ ಸವಾಲುಗಳಿದ್ರೂ ಕೆಲವು ಕ್ಷೇತ್ರಗಳಲ್ಲಿ ಗೆಲುವು ಯಾಕೆ ಸಾಧ್ಯವಾಯಿತು? ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾದಗಿರಿಯನ್ನ ಅರಬಾವಿ ಕ್ಷೇತ್ರದ ಜೊತೆ ಹೋಲಿಕೆ ಮಾಡಿ ನೋಡೋಣ. ಈ ಹೋಲಿಕೆಯನ್ನು ನೋಡಿ ವ್ಯತ್ಯಾಸ ಸ್ಪಷ್ಟವಾಗಿದೆ. ಒಂದೆಡೆ 3,600 ವೋಟುಗಳ ಸೋಲು, ಇನ್ನೊಂದೆಡೆ 71,000 ವೋಟುಗಳ ಭರ್ಜರಿ ಗೆಲುವು. ಅರಭಾವಿಯಲ್ಲಿ ಆಗಿದ್ದೇನೋ, ಅಲ್ಲಿ ಕೇವಲ ಸರ್ಕಾರದ ಯೋಜನೆಗಳನ್ನ ನಂಬಿ ಕೂರಲಿಲ್ಲ, ಬದಲಾಗಿ ತಳಮಟ್ಟದಲ್ಲಿ ಒಂದು ಬಲವಾದ ಸಂಪರ್ಕ ಜಾಲವನ್ನ ಕಟ್ಟಿದ್ರು. ಪ್ರತಿ ಹಳ್ಳಿಯ ಪ್ರತಿ ಮನೆಯ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರು. ಯಾದಗಿರಿಯಲ್ಲಿ ಇದೇ ಗ್ರೌಂಡ್ ಗೇಮ್ನ ಕೊರತೆ ಎದ್ದು ಕಾಣ್ತಾ ಇತ್ತು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಮುಂದಿನ ದಾರಿ ಏನೋ? ಡೇಟಾ ಆಧಾರದ ಮೇಲೆ ಯಾದಗಿರಿಯ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು? ಮುಂದಿನ ದಾರಿಗೆ ಇಲ್ಲಿದೆ ಒಂದು ಸ್ಪಷ್ಟವಾದ ನೀಲನಕ್ಷೆ. 3 ಆದರೆ ಅತಿ ಮುಖ್ಯವಾದ ಕ್ಷೇತ್ರಗಳ ಮೇಲೆ ಗಮನ ಹರಿಸಬೇಕು. ಮೊದಲನೆಯದು ಕುಡಿಯುವ ನೀರು, ಎರಡನೆಯದು ರೈತರಿಗೆ ನೀರಾವರಿ, ಮೂರನೆಯದು ಸಂಪರ್ಕ ಅಂದ್ರೆ ರಸ್ತೆಗಳು. ಈ ಯೋಜನೆಗಳು ಬರೀ ಭರವಸೆಗಳಾಗಿ ಉಳಿಯಬಾರದು. ಇವು ಜನರ ದಶಕಗಳ ಸಮಸ್ಯೆಗೆ ನೇರವಾದ ಪರಿಹಾರ ಹಾಗೂ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡುವ ಮಾರ್ಗಗಳು. ಆದರೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಿಸಿದ ತಕ್ಷಣ ಅದು ಓಟಾಗಿ ಬದಲಾಗಲ್ಲ. ಅದಕ್ಕೆ ಬೇಕು ತಳಮಟ್ಟದ ಸಂಘಟನೆ. ಇದನ್ನೇ ಕೇಡರ್ ಆಕ್ಷನ್ ಮ್ಯಾಪ್ ಅಂತ ಕರೆಯೋದು. ಅಂದ್ರೆ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿ ಪ್ರತಿ ಮನೆಯನ್ನ, ಪ್ರತಿ ಮತದಾರನನ್ನ ತಲುಪೋದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇರಬೇಕು. ಈ ಪ್ರಕ್ರಿಯೆಯಲ್ಲಿ ಜನರ ವೈಯಕ್ತಿಕ ಮಾಹಿತಿಯನ್ನ ಬಳಸುವಾಗ ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆಯ ಚೌಕಟ್ಟನ್ನ ಪಾಲಿಸಬೇಕು. ಜನರ ಖಾಸಗಿತನವನ್ನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸಬೇಕು. ರಸ್ತೆಗಳನ್ನ ಕಟ್ಟೋದು ಎಷ್ಟು ಮುಖ್ಯವೋ, ಜನರ ನಂಬಿಕೆಯನ್ನ ಕಟ್ಟೋದು ಅದಕ್ಕಿಂತಲೂ ಹೆಚ್ಚು ಮುಖ್ಯ. ಸರಿ, ನಾವೀಗ ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ನಾವು ನೋಡಿದ ಎಲ್ಲಾ ಡೇಟಾ, ಎಲ್ಲ ಅಂಕಿಅಂಶಗಳು ಒಂದೇ ಒಂದು ನಿರ್ಣಾಯಕ ಪ್ರಶ್ನೆಯತ್ತ ನಮ್ಮನ್ನ ಕರೆತಂದು ನಿಲ್ಲಿಸ್ತವೆ. ನೋಡಿ ಈ ಸಂಖ್ಯೆಯನ್ನ. ಇದು ಕ್ಯಾಂಡಿಡೇಟ್ ರಿಟೇನಬಿಲಿಟಿ ಸ್ಕೋರ್, ಅಂದ್ರೆ ಹಾಲಿ ಶಾಸಕರನ್ನೇ ಮತ್ತೆ ನಿಲ್ಲಿಸಿದ್ರೆ ಗೆಲ್ಲುವ ಸಾಧ್ಯತೆ ಎಷ್ಟು ಅಂತ ಹೇಳುವ ಸೂಚ್ಯಂಕ. 100ಕ್ಕೆ ಕೇವಲ 45. ನಮ್ಮ ಡೇಟಾ ಮಾಡೆಲ್ ಪ್ರಕಾರ ಈ ಅಂಕ 50ಕ್ಕಿಂತ ಕೆಳಗಿದ್ರೆ ಅದು ಅಪಾಯದ ಗಂಟೆ ಅಂತಾನೆ ಅರ್ಥ. ಹಾಗಾಗಿ ನಮ್ಮ ಇಡೀ ವಿಶ್ಲೇಷಣೆಯ ಸಾರಾಂಶ, ಡೇಟಾ ನಮಗೆ ಕೊಡ್ತಾ ಇರೋ ಒಂದೇ ಒಂದು ಸ್ಪಷ್ಟವಾದ, ನೇರವಾದ ಶಿಫಾರಸ್ಸು ಅಂದ್ರೆ ಗೆಲ್ಲುವ ಸಾಧ್ಯತೆಯನ್ನ ಹೆಚ್ಚಿಸಬೇಕಾದ್ರೆ ಅಭ್ಯರ್ಥಿಯನ್ನ ಬದಲಿಸುವುದು ಅತ್ಯಗತ್ಯ. ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಅತ್ಯುತ್ತಮ ನೀಲನಕ್ಷೆಯನ್ನ, ಒಂದು ಅದ್ಭುತ ಕಾರ್ಯತಂತ್ರವನ್ನು ರೂಪಿಸಬಹುದು. ಆದರೆ ಅದನ್ನ ಜನರಿಗೆ ತಲುಪಿಸಲು, ಅದನ್ನ ಕಾರ್ಯರೂಪಕ್ಕೆ ತರಲು ಸರಿಯಾದ ನಾಯಕತ್ವವೇ ಇಲ್ಲದಿದ್ರೆ ಆ ಕಾರ್ಯತಂತ್ರದಿಂದ ಏನು ಪ್ರಯೋಜನ? ಇದರ ಬಗ್ಗೆ ಯೋಚನೆ ಮಾಡಿ. ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080042041602ಕ್ಕೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ